ನಿಧಿ ಮತ್ತೆ ಅರ್ಜುನ್ ಮದುವೆ ಆಗುತ್ತಾ ಎಲ್ರೂ ಸಹ ವೆಯ್ಟ್ ಮಾಡ್ತಾ ಇದ್ದಾರೆ. ಮಹಾ ತಿರುವು ಮುಂದೆ ಏನಾದ್ರು ಬರುತ್ತಾ ಅಂತ. ಹುಡುಗಿಯನ್ನ ನೋಡುವಂತ ಒಂದು ಶಾಸ್ತ್ರ ಆಗಿರ್ಬೋದು, ಇಂಪ್ರೆಸ್ ಮಾಡೋಕೆ ಆಗಿರ್ಬೋದು. ಅರ್ಜುನ್ ತುಂಬಾನೇ ಎಕ್ಸೈಟೆಡ್ ಆಗಿ ಇಷ್ಟಪಟ್ಟಾಗಿದೆ. ತುಂಬಾನೇ ಇಂಪ್ರೆಸ್ ಮಾಡೋಕೆ ಮುಂದಾಗ್ತಾ ಇರುವಂತದ್ದು. ಒಟ್ಟಾರೆ ನಿಧಿ ಮತ್ತೆ ಅರ್ಜುನ್ ಮದುವೆ ಮಾಡಬೇಕು ಅಂತ ರಮೇಶ್ ಮುಂದಾಗಿದ್ದಾರೆ. ಹೇಗಿದ್ದಾರೆ ಹುಡುಗಿ ಅಂತೆಲ್ಲ ಕೂಡ ಅರ್ಜುನ್ ಕೇಳಿದ ಟೈಮಲ್ಲಿ ನನಗೆ ಕರೆಕ್ಟ್ ಮ್ಯಾಚಿಂಗ್ ಇಂಥ ಹುಡುಗಿ ಎಲ್ಲೂ ಕೂಡ ಸಿಗೋದಿಲ್ಲ ಅಂತೆಲ್ಲ ಕರ್ಣನ ಮುಂದೆ ಹೇಳ್ತಿರುವಂತ ಟೈಮಲ್ಲಿ ಕರ್ಣಗೂ ಕೂಡ ಒಂದು ರೀತಿಯಲ್ಲಿ ಮುಜುಗರ. ಯಾಕಂದ್ರೆ ಕರ್ಣನೇ ಲವ್ ಮಾಡ್ತಾ ಇರೋದು. ಕರ್ಣ ಮತ್ತೆ ನಿಧಿ ಒಂದಾಗ್ತಾರೆ, ಮದುವೆ ಆಗ್ತಾರೆ ಅಂತ ಜನರು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರೆ ಅದರ ಮಹಾ ತಿರುವು ಎಂಟ್ರಿ ಆಗಿದೆ. ಅರ್ಜುನ್ ಪಾತ್ರವನ್ನು ಮಾಡ್ತಿರುವುದು ಗಗನ್ ಅಂತ ಸೂಪರ್ ಆಗಿ ನಿಭಾಯಿಸ್ತಾ ಇದ್ದಾರೆ. ಇವರ ಒಂದು ಪಾತ್ರ ಎಂಟ್ರಿ ಕೊಟ್ಟ ಮೇಲೆ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟೇ ಬದಲಾಗ್ಬಿಟ್ಟಿದೆ ಅಂತ ಹೇಳ್ಬೋದು. ಜನರೆಲ್ಲರೂ ಕೂಡ ನೋಡಿ ಖುಷಿ ಪಡ್ತಾ ಇದ್ದಾರೆ. ನಿಮ್ಗೇನ್ ಅನ್ಸುತ್ತೆ? ನಿಧಿ ಯಾರಿಗೆ ಸಿಗ್ಬೇಕು, ಕರ್ಣಗ ಅಥವಾ ಅರ್ಜುನ್ಗ? ತಪ್ಪದೆ ಕಮೆಂಟ್ ಮಾಡಿ. ಬಹಳ ತಿರುವು ಅಂತ ಹೇಳೋದು ಮುಂದೆ ಕೂಡ ಬಹಳ ತಿರುವು ಕಾದಿದೆ, ಕಾದು ನೋಡ್ಬೇಕು ಇನ್ನ ಎಷ್ಟು ದಿವಸಗಳ ಕಾಲ ಈ ಒಂದು ಅರ್ಜುನ್ ಪಾತ್ರ ಇರುತ್ತೆ. ಕೊನೆ ತನಕ ಅರ್ಜುನ್ ಪಾತ್ರ ಇರುತ್ತಾ? ನಿಧಿಯನ್ನ ಯಾರು ಮದುವೆ ಆಗ್ತಾರೆ? ರಮೇಶ್ ಅವರು ಇನ್ನೇನಾದ್ರೂ ಕುತಂತ್ರವನ್ನ ಮಾಡ್ತಾರ? ಅಂದ್ರೆ ಈಗ ನಿತ್ಯಗೆ ಒಂಚೂರು ಕೂಡ ಗೊತ್ತಿಲ್ಲ ನಿಧಿ ಮತ್ತೆ ಕರ್ಣ ಲವ್ ಮಾಡ್ತಾ ಇರೋದು. ಆ ಒಂದು ಸತ್ಯನ ರಮೇಶ್ ಏನಾದ್ರು ಬಯಲು ಮಾಡ್ತಾರ ಅಥವಾ ಅರ್ಜುನ್ ಜೊತೆ ಏನಾದ್ರು ಎಂಗೇಜ್ಮೆಂಟ್ ಮಾಡ್ಬಿಡಿಸ್ತಾರ? ಇದೆಲ್ಲ ಕೂಡ ಬಹಳ ತಿರುವು ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ನಿಧಿ ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ ಭವ್ಯ ಅವರು. ಕರ್ಣನ ಪಾತ್ರವನ್ನ ಕಿರಣ್ ರಾಜ್ ಅವರು ನಟಿಸ್ತಾ ಇದ್ದಾರೆ. ಡಾಕ್ಟರ್ ಪಾತ್ರ ಆಗಿರುತ್ತೆ. ಅರ್ಜುನ್ ಎಂಟ್ರಿ ಕೊಟ್ಟಿದ್ದ ಜನರಿಗೆ ಆಶ್ಚರ್ಯ. ಗಗನ್ ಅವರು ಸೀತಾರಾಮ ಧಾರಾವಾಹಿಯಲ್ಲಿ ತುಂಬಾ ಚೆನ್ನಾಗಿ ಮುಂಚೆ ನಟಿಸ್ತಾ ಇದ್ರು. ಆಫ್ಟರ್ ಲಾಂಗ್ ಟೈಮ್ ಈಗ ಕರ್ಣಗೆ ಬಂದಿದ್ದಾರೆ.